ಈ ವಿಡಿಯೋದಲ್ಲಿ ಏಡಿಯ ಮತ್ತು ಸಮುದ್ರದ ಕತೆ ಹೇಳಿದ್ದೇನೆ ಮತ್ತು ಜೀವನದ ಕೆಲವು ಮಹತ್ವದ ವಿಷಯಗಳು ವ್ಯಕ್ತಪಡಿಸಿದ್ದೇನೆ. ಒಂದು ದಿನ ಒಂದು ಏಡಿಯು ಸಮುದ್ರದ ದಡದಿಂದ ನಿಧಾನವಾಗಿ ನಡೆಯುತ್ತಾ ಹೋಗುತ್ತಿತ್ತು. ಅದು ಹೋಗುತ್ತಿರುವಾಗ ಅದರ ಕಾಲುಗಳ ಗೆರೆಗಳು ತುಂಬ ಅದ್ಭುತವಾಗಿ ಚಿತ್ರ ಬಿಡಿಸುವ ಹಾಗೆ ಮಾಡಿತ್ತು. ಒಂದು ಸುಂದರವಾದ ಚಿತ್ರ ಅಲ್ಲಿ ಮೂಡಿತ್ತು. ಅದರ ಕಾಲುಗಳಿಂದ ಚಿತ್ರ ಬಿಡಿಸುವ ಹಾಗೆ ಮಾಡಿತ್ತು. ಅದು ಒಂದು ಸಲ ಹಿಂದೆ ತಿರುಗಿ ನೋಡಿತ್ತು. ಅದಕ್ಕೆ ತುಂಬ ಸಂತೋಷವಾಯಿತು. ಎಷ್ಟೊಂದು ಉದ್ದವಾದ ಗೆರೆಯನ್ನು ನನ್ನ ಕಾಲಿನಿಂದ ಮಾಡಿದ್ದೇನೆ ಎಂದು ಮನದಲ್ಲಿ ತುಂಬ ಸಂತೋಷ ಪಟ್ಟಿತು. ಇದ್ದಕ್ಕಿದ್ದಂತೆ ಸಮುದ್ರದ ಒಂದು ದೊಡ್ಡದಾದ ಅಲೆ ಬಂದು ಆ ಏಡಿಯ ಕಾಲಿನ ಗೆರೆಯನ್ನು ಅಳಿಸಿ ಹಾಕಿತು. ಆವಾಗ ಏಡಿಗೆ ತುಂಬ ದುಃಖವಾಯಿತು. ದುಃಖದಿಂದ ಹೇಳಿತು, ಏ ಸಮುದ್ರವೇ, ನಾನೇ ನನಗೆ ಮೋಸ ಮಾಡಿದ್ದೆ. ನಿನ್ನ ಮೇಲೆ ಎಷ್ಟೊಂದು ವಿಶ್ವಾಸ ಇಟ್ಟುಕೊಂಡಿದ್ದೇನೆ. ನಿನ್ನನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ತುಂಬ ಪ್ರೀತಿ ಮಾಡುತ್ತಿದ್ದೇನೆ. ನನ್ನ ಸಂತೋಷವನ್ನು ನಿನಗೆ ನೋಡಲು ಆಗಲಿಲ್ಲವೇನೋ ಎಂದು ಸಮುದ್ರಕ್ಕೆ ಹೇಳಿತ್ತು. ನೀನು ನನ್ನ ಕಾಲಿನ ಗೆರೆಯನ್ನು ನೋಡಿ ಸಂತೋಷಪಟ್ಟಿಲ್ಲ. ಆವಾಗ ಸಮುದ್ರ ಹೇಳಿತು, ನೋಡೋಣ, ನೀನು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೆ. ನಾನು ನಿನಗೆ ಸಹಾಯ ಮಾಡಿದ್ದೇನೆ. ನಿನ್ನ ಕಾಲಿನ ಗೆರೆ ಅಳಿಸಿ ಹಾಕೋದ್ರಿಂದ ನನಗೇನು ಲಾಭವಿಲ್ಲ. ನಾನು ನೋಡಿದ್ದೇನೆ, ಯಾರೋ ಒಬ್ಬ ಬೇಟೆಗಾರನು ನಿನ್ನ ಕಾಲಿನ ಗೆರೆ ನೋಡಿಕೊಂಡು ನಿನ್ನ ಹಿಂದೆ ಬರುತ್ತಿದ್ದನು. ಒಂದು ವೇಳೆ ನಿನ್ನ ಕಾಲಿನ ಗೆರೆಯನ್ನು ಅಳಿಸದಿದ್ದರೆ ಆ ಬೇಟೆಗಾರನು ನಿನ್ನ ಕಾಲಿನ ಗೆರೆಯನ್ನು ಕಂಡು ಹಿಡಿದು ನಿನ್ನನ್ನು ಹಿಡಿಯುತ್ತಿದ್ದ. ಇದೇ ರೀತಿ ನಮ್ಮ ಜೀವನದಲ್ಲಿ ಇಂಥ ಎಷ್ಟೋ ಸಲ ಆಗುತ್ತವೆ. ನಾವು ಕಾಣುತ್ತೇವೆ, ನಮ್ಮ ಜೊತೆ ತಪ್ಪು ಮಾಡಿದೆ, ಮರ್ಯಾದೆ ತೆಗೆದೆ, ನಾವು ಸತ್ಯ ಇಲ್ಲದೆ ಆ ಸಂಬಂಧಗಳಿಗೆ ಮುರಿದು ಬಿಡುತ್ತದೆ. ಈ ಜಗತ್ತಿನಲ್ಲಿ 90% ಜನ ಕೇವಲ ತಪ್ಪು ತಿಳುವಳಿಕೆಯಿಂದಲೇ ಸಂಬಂಧಗಳು ಕೆಟ್ಟು ಹೋಗುತ್ತವೆ. ಜೀವನದಲ್ಲಿ ಇಂಥವು ಬಹಳಷ್ಟು ಸಲ ಆಗುತ್ತವೆ. ಇಲ್ಲಿ ಯಾವುದು ಆಗುತ್ತದೆಯೋ ಅದು ಕಾಣಿಸುವುದಿಲ್ಲ, ಅದು ಕಾಣಿಸುತ್ತದೆಯೋ ಅದು ಆಗಲ್ಲ. ಅಂದರೆ ಇಲ್ಲಿ ಯಾವತ್ತೂ ಸಂಶಯ ಅನ್ನೋದು ಇರಬಾರ್ದು. ಈ ಸಂಶಯವು ಜೀವನ ಹಾಳು ಮಾಡಿಬಿಡುತ್ತದೆ. ಇನ್ನೊಬ್ಬರ ಮೇಲೆ ವಿಶ್ವಾಸ ಇಟ್ಟುಕೊಳ್ಳಬೇಕು. ಇಲ್ಲಿ ಒಂದು ಮಾತು, ಜೀವನದಲ್ಲಿ ಯಾವತ್ತೂ ಕೊಟ್ಟು ಕೊರಗಬೇಡಿ, ಇಟ್ಟಿಟ್ಟು ಹಂಗಿಸಬೇಡಿ. ಎಷ್ಟು ಉಂಡರೇನು ಅನ್ನ ನನ್ನದು ಎಂದು ಅನ್ನಬೇಡಿ. ಅನ್ನಕ್ಕಿಂತ ಶ್ರೇಷ್ಠವಿಲ್ಲ, ದಾನ ಮಾಡಿ ಕೆಟ್ಟವರಿಲ್ಲ. ಒಂದು ಸಂಬಂಧ ಗಟ್ಟಿಯಾಗಿರಬೇಕೆಂದರೆ ನಮ್ಮ ಮುಂದೆ ಮಾತ್ರವಲ್ಲ, ಬೆನ್ನ ಹಿಂದೆ ಪ್ರಾಮಾಣಿಕವಾಗಿರಬೇಕು. ಮನೆ ಎಷ್ಟು ದೊಡ್ಡದಿದೆ ಎನ್ನುವುದು ಮುಖ್ಯವಲ್ಲ, ಆ ಮನೆಯಲ್ಲಿ ಎಷ್ಟು ಸುಖ, ಶಾಂತಿ, ನೆಮ್ಮದಿ, ಸಂತೋಷವಾಗಿ ಇದೆ ಎಂಬುದೇ ತುಂಬ ಮುಖ್ಯವಾಗಿರುತ್ತದೆ. ಇಲ್ಲಿ ಎಲ್ಲರೂ ಹೇಳುತ್ತಾರೆ, ಕಾಲ ಕೆಟ್ಟಿ ಹೋಯಿತು ಅಂತ. ಕಾಲ ಎಲ್ಲಿ ಕೆಟ್ಟಿದೆ? ಎಲ್ಲವೂ ಇದ್ದಂತೆ ಇದೆ. ಅದೇ ಭೂಮಿ, ಅದೇ ಸೂರ್ಯ, ಅದೇ ಚಂದ್ರ, ಅದೇ ಆಕಾಶ, ಅದೇ ನಕ್ಷತ್ರ, ಅದೇ ಗಾಳಿ, ಅದೇ ಕಾಲಗಳು, ಅವೇ ದಿಶೆಗಳು, ಎಲ್ಲವೂ ಮೊದಲಿನಂತಿವೆ. ಇಲ್ಲಿ ಕಾಲ ಕೆಟ್ಟಿಲ್ಲ, ಜನರ ಮನಸ್ಸು ಕೆಟ್ಟಿದೆ. ಜನರ ಭಾವನೆಗಳು
ಬದಲಾಗಿವೆ. ಜನರ ಸಂಸ್ಕಾರದಲ್ಲಿ ಬದಲಾಗುತ್ತಿವೆ. ಜನರ ನಡೆನುಡಿ, ಸಂಸ್ಕೃತಿ ಇವೆಲ್ಲವೂ ದಿನೇ ದಿನೇ ಬದಲಾಗುತ್ತಾ ನಡೀತಿದೆ. ಹಿಂದೆ ಇದ್ದ ಜನರ ಭಾವನೆಗಳು ಈಗಿನವರಲ್ಲಿ ಇಲ್ಲ. ನಮ್ಮವರು ತಮ್ಮವರು ಅನ್ನೋ ವಿಚಾರ ಈಗಿನವರಲ್ಲಿ ಇಲ್ಲ. ಬರೀ ಸ್ವಾರ್ಥ ಬುದ್ಧಿ, ಸ್ವಾರ್ಥ ವಿಚಾರ. ಜನರಲ್ಲಿ ಅಹಂಕಾರ ಮನೆ ಮಾಡಿದೆ. ಯಾರು ಯಾರಿಗೆ ಗೊತ್ತು ಹಿಡಿಯದ ಕಾಲ ಬಂದಿದೆ. ಬರೀ ನೀಚ ಬುದ್ಧಿ, ಅಹಂಕಾರದ ಬದುಕು ಮಾಡುತ್ತಿದ್ದಾರೆ. ಇಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟ ಕಾಲಕ್ಕೆ ನಮಗೆ ಸಹಾಯಕ್ಕೆ ಬರುವವರು ಯಾವತ್ತೂ ಕಾರಣ ಹೇಳಲ್ಲ, ಮತ್ತು ಕಾರಣ ಹೇಳುವ ಜನರು ಯಾವತ್ತೂ ಸಹಾಯಕ್ಕೆ ಬರಲ್ಲ. ಈ ಮಾತು ನೆನಪಿಟ್ಟುಕೊಳ್ಳಿ. ನಮಗೆ ಸಿಕ್ಕ ಜನ್ಮದ ಜೋಡಿ ಕಪ್ಪು ಸಿಕ್ಕರೂ ಪರವಾಗಿಲ್ಲ, ಆದರೆ ಜೀವನ ಪೂರ್ತಿ ನೆರಳಾಗಿರುವಂಥವ್ರು ಇರಬೇಕು ಅಷ್ಟೇ. ಕಷ್ಟ ಬಂದಿದೆ ಎಂದು ಓಡಿ ಹೋಗೋಳು ಬೇಡ. ಕಷ್ಟ ಬಂದಿದೆ ಎಂದು ಇಷ್ಟಪಟ್ಟು ಸಂಸಾರ ಮಾಡೋಳು ಬೇಕು. ಬಿದ್ದಾಗ ಎದ್ದು ಓಡಿ ಹೋಗೋಳು ಬೇಡ. ಬಿದ್ದಾಗಲೂ ಇಲ್ಲೇ ಇದ್ದು ಸಂಸಾರ ಮಾಡೋಳು ಸಾಕು. ಹೆಜ್ಜೆ ಹೆಜ್ಜೆಯಲ್ಲಿ ಇಟ್ಟು ಸಂಸಾರ ಮಾಡೋಳು ಬೇಕು. ಜನರು ಇಲ್ಲಿ ಕೆಸರಿನ ಭಯದಿಂದ ನಡೆಯುತ್ತಾರೆ. ಕಾರಣ ಕೆಸರು ಮೈ ಮೇಲೆ, ಬಟ್ಟೆ ಮೇಲೆ ಹಾರಬಾರದೆಂದು, ಮತ್ತು ಬಟ್ಟೆಗಳು ಹೊಲಸು ಆಗಬಾರದೆಂದು. ಇಲ್ಲಿ ಕೆಸರು ತಿಳಿದುಕೊಂಡಿತ್ತು. ಈ ಜನರು ನನಗೆ ಅಂಜಿ ಭಯದಿಂದ ದೂರದಿಂದ ಹೋಗುತ್ತಿದ್ದಾರೆಂದು. ಹಾಗೆ ಕೆಲವು ಜನರಿಗೆ ಅನಿಸಬಹುದು ಜನರು ನನ್ನನ್ನು ನೋಡಿ ಭಯಪಡುತ್ತಾರೆಂದು. ಆದರೆ ಅವನಿಗೇನು ಗೊತ್ತು, ಅವನ ಹಿಂದೆ ಹೋದರೆ ನಮ್ಮ ಹೆಸರು ಕೆಟ್ಟು ಹೋಗುತ್ತದೆ, ನಮ್ಮ ಕೆಲಸ ಕೆಟ್ಟು ಹೋಗುತ್ತದೆ ಅಂತ. ಇದರಿಂದ ಇಂಥ ಜನಗಳಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ತುಂಬ ಜಾಗ್ರತೆಯಿಂದ ಸಂಸಾರ ನಡೆಸಬೇಕು. ಇಂಥ ಜನರಿಗೆ ಹಾಳು ಮಾಡುವುದನ್ನೇ ಕಾಯ್ದುಕೊಂಡು ಕುಳಿತಿರುತ್ತಾರೆ. ಇದರಿಂದ ದೂರ ಇರುವುದೇ ಒಳ್ಳೆಯದು. ಹಣ ಇಲ್ಲಿ ಗೂಗಲ್ ಹಿಸ್ಟ್ರಿ ಡಿಲೀಟ್ ಮಾಡ್ಬೋದು, ವಾಟ್ಸಪ್ ಹಿಸ್ಟ್ರಿ ಡಿಲೀಟ್ ಮಾಡ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸ್ಟೋರಿಗಳು ಡಿಲೀಟ್ ಮಾಡ್ಬೋದು. ಆದರೆ ಕರ್ಮದ ಹಿಸ್ಟ್ರಿ ಯಾವತ್ತೂ ಡಿಲೀಟ್ ಮಾಡಲು ಸಾಧ್ಯವಿಲ್ಲ. ಯಾರು ಕರ್ಮ ಮಾಡ್ತಾರೋ ಅವರು ಅನುಭವಿಸಲೇಬೇಕು. ಆದ್ದರಿಂದ ಕರ್ಮ ಸರಿಯಾಗಿ ಮಾಡಿ, ದಿನವಿಡೀ ಕೆಲಸ ಮಾಡಿ, ರಾತ್ರಿ ನಿದ್ರೆ ಸರಿಯಾಗಿ ಆಗುತ್ತದೆ. ಮತ್ತು ನಿಮ್ಮ ಜೀವನದಲ್ಲಿ ಕರ್ಮ ಹೀಗೆ ಮಾಡಿ ಕೊನೆಗೆ ನಿಮಗೆ ಗತಿ ಸರಿಯಾಗಿ ಸಿಗುತ್ತದೆ. ಇಲ್ಲಿ ಈ ಸಮಾಜದಲ್ಲಿ ಒಂದು ವೇಳೆ ಜನರ ಜೀವನ ನೋಡಿ, ಜನರ ಸಂಸಾರ ನೋಡಿ ಜೀವನ ನಡೆಸಬೇಕೆಂದರೆ ನಾವು ಜೀವನ ನಡೆಸಲು ಆಗುವುದಿಲ್ಲ. 4 ಜನರು ನಮ್ಮ ಬಗ್ಗೆ ಗೌರವ ಕೊಟ್ಟರೆ ಅದೇ ಜೀವನ. ಇಲ್ಲಿ ಎಲ್ಲರೂ ಒಂದೇ ಥರ ಇರಲ್ಲ. ಕೆಲವರು ಒಳ್ಳೆಯವರಿದ್ದಾರೆ, ಕೆಲವರು ಕೆಟ್ಟವರಿದ್ದಾರೆ. ಪ್ರತಿಯೊಬ್ಬರಿಗೂ ಬುದ್ಧಿ ಇದೆ. ಇಲ್ಲಿ ಸಮಾಜದಲ್ಲಿ ಜನರು ನಮ್ಮ ಹತ್ತಿರ ಒಳ್ಳೆಯದು ಹುಡುಕುವಂತೆ ಕೆಟ್ಟದೇ ಹೆಚ್ಚು ಹುಡುಕ್ತಾರೆ. ಇದರಿಂದ ಜನರಿಂದ ಯಾವುದೇ ಆಸೆ ಇಟ್ಟುಕೊಳ್ಳಬೇಡಿ. ಅವಶ್ಯಕತೆ ಬಂದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಒಳ್ಳೆಯದು ಮಾಡಿ. ಆದರೆ ಜನರು ಏನು ಯೋಚಿಸುತ್ತಾರೆ, ಏನು ಹೇಳುತ್ತಾರೆ ಕೇಳೋದು ಬಿಟ್ಟು ಬಿಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.